ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಪಾಂಡಂಡ ಕುಟ್ಟಪ್ಪ ಮತ್ತು ಅವರ ತಮ್ಮ ಕಾಶಿ ಹಾಗೂ ಎಲ್ಲ ಊರಿನವರು ಕರಡ ಗ್ರಾಮಸ್ಥರು ಸೇರಿ ಜನಕನ ಕನಸು ನನಸಾಯಿತು. ಯಾಕಂದರೆ 25 ವರ್ಷ ಪೂರ್ವಿಕವಾಯಿತು. ನೆಲ್ಲಮಕ್ಕಡ ಕಪ್ಪಲ್ಲಿ ಲಿಮ್ಕಾ ದಾಖಲೆ ಆಯಿತು. ಅಲ್ಲಿಂದ ಶಾಂತೇಂಡ ಕಪ್ ಲಿಮ್ಕಾ ದಾಖಲೆ ಆಯಿತು. ಪ್ರತಿ ವರ್ಷ ಪಂದ್ಯಾವಳಿ ಉದ್ಘಾಟನೆ ಬೆಳ್ಳಿಯ ಸ್ಟಿಕ್ಕಿಂದಲೇ ಮಾಡಬೇಕು. ಆಗ 2002ರಲ್ಲಿ ಚಕ್ಕೆರವರು ಮಾಡುವಾಗ ಬೆಳ್ಳಿಯ ಬಾಲ್ ಕೊಟ್ಟರು ಚಕ್ಕೆರವರು. ಸೊ ಬೆಳ್ಳಿಯ ಬಾಲು ಬೆಳ್ಳಿಯ ಸ್ಟಿಕ್ಕಲ್ಲಿ ವಿಶ್ವದಲ್ಲಿ ಎಲ್ಲೂ ಇಲ್ಲ. ನಮಸ್ಕಾರ ವೀಕ್ಷಕರು, ಇವತ್ತು ಬಿಗ್ ಬೆಟ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಚಪ್ಪುಡಿರ ಕಾರ್ಯಕ್ರಮರು. ಇವರು ತಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಕ್ರೀಡೆ ಹಾಕಿಯಲ್ಲಿ ಇವರು ಇದ್ರೇ ಅದಕ್ಕೊಂದು ಮಜಾ. ಆ ರೀತಿಯಲ್ಲಿ ಒಂದು ವಿಶ್ಲೇಷಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಾರೆ. ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಕಾರ್ಯಪಣ್ಣವರು. ಸರ್, ಕಾರ್ಯಕ್ರಮ ಸರ್ ನಮಸ್ಕಾರ. ಸರ್, ತಾವು ಸತತ 20-25 ವರ್ಷದಿಂದ ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಕೌಟುಂಬಿಕ ಏನೀಗ ಚೇನಣ್ಣ ಕಪ್ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಸರ್, ಕೊಡಗಿನ ಹಾಕಿ ಭೀಷ್ಮ ಪಾಂಡಂಡ ಕುಟ್ಟಪ್ಪನವರ ಕನಸು ಇವತ್ತು ನನಸಾಗ್ತಾ ಇದೆಯಾ ಅಂತ ನಿಮ್ಗೆ ಏನಾದ್ರು ಹೇಳ್ಬೋದಾ? ಹೌದು, ಇದು 97ರಲ್ಲಿ ಪಾಂಡಂಡ ಕುಟ್ಟಪ್ಪ ಮತ್ತು ಅವರ ತಮ್ಮ ಕಾಶಿ ಹಾಗೂ ಎಲ್ಲ ಊರಿನವರು ಕರಡ ಗ್ರಾಮಸ್ಥರು ಸೇರಿ ಒಂದು ಕೌಟುಂಬಿಕ ಹಾಕಿನ 60 ಕುಟುಂಬಗಳನ್ನು ಇಟ್ಟು ನಡೆಸಿದ್ರು. ಈಗ 25 ವರ್ಷ ತುಂಬಿ 26ನೇ ವರ್ಷ ಕಾಲಿಟ್ಟಿದೆ. ಯಾಕೆಂತಂದರೆ ನಾವು ಹಾಕಿಯ ಭೀಷ್ಮ ಅಥವಾ ಹಾಕಿಯ ಜನಕ ಅಂತ ಹೇಳ್ತೀವಿ. ಅವರ ಕನಸು ನನಸಾಯಿತು ಅಂತ ಕೇಳೋದು ಖಂಡಿತ ಈಗ ಜನಕನ ಕನಸು ನನಸಾಯಿತು. ಯಾಕಂದರೆ 25 ವರ್ಷ ಪೂರ್ವಿಕವಾಯಿತು. ಚಾಂಪಿಯನ್ಸ್ ಟ್ರೋಫಿಯು ನಡೆಯಿತು. ಚಾಂಪಿಯನ್ಸ್ ಆಫ್ ಚಾಂಪಿಯನ್ ಮಾಡಬೇಕಾಳೋದು ಆಯಿತು. ಮತ್ತು ಅವರ ಒಂದು 25 ವರ್ಷ ಮಾಡಿದ್ದಕ್ಕೆ ಕನ್ನಡದಲ್ಲಿರುವ ರಿಕ್ರಿಯೇಷನ್ ಕ್ಲಬ್ ಹಾಗೂ ಗ್ರಾಮಸ್ಥರು ಸೇರಿ ಒಂದು ಅದ್ಭುತವಾದ ಒಂದು ಪುತ್ಥಳಿಯನ್ನು ನಿರ್ಮಿಸ್ತಾ ಇದ್ದಾರೆ ಪಾಂಡಂಡ ಕುಟ್ಟಣಿಯವರು. ಅದು ಭಾಳಷ್ಟೊಂದು ಹೆಮ್ಮೆಯ ವಿಷಯ. ಅದು ಯಾರೆಲ್ಲ ಇದಕ್ಕೆ ಸಹಕಾರ ಮಾಡಿದ್ರು ಅವರಿಗೆ ಅದು ಕೃಷ್ಣ ಶಿಲೆಯಲ್ಲಿ ಒಂದು ಅವರ ಪುತ್ಥಳಿಯನ್ನು, ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡುತ್ತಿದೆ. ಇದನ್ನು ರವಿಚಂದ್ರನ್ ಎಂಬ ಶಿಲ್ಪಿ ಕಾರ್ಕಳದವರು ಕೆತ್ತಿ ಬಹುತೇಕ ಪೂರ್ಣಗೊಂಡಿದೆ. ಅದೇನು ಇನ್ನು ಕೆಲ ದಿನಗಳಲ್ಲಿ ಅಥವಾ ಕನ್ನಡದಲ್ಲಿ ಕಡಿಯತ್ನಾಡು ಪಂದ್ಯಾವಳಿಯಲ್ಲಿ ಅದು ಅನಾವರಣಗೊಳ್ಳಲಿದೆ. ಅಲ್ಲಿಯವರೆಗೆ ಈ 25 ವರ್ಷ ಸುದೀರ್ಘ ವರ್ಷದ ಜನಕನ ಕನಸು ನನಸಾಯಿತು ಹಾಗೂ ಭೀಷ್ಮನ ಕನಸು ನನಸಾಯಿತು ಅಂತ ಹೇಳೋದಕ್ಕೆ ಒಂದು ಹಿಂದೆ ಒಂದು ಸತ್ಯದ ಕಥೆಗಳು ಇವತ್ತು ಚಾನಂಡ ಕಪ್ನಲ್ಲಿ ಅದು ಅನಾವರಣಗೊಳ್ಳಲಿದೆ. ಸರ್, ಈಗ ದೊಡ್ಡ ಜವಾಬ್ದಾರಿಯನ್ನು ಅವರ ಮಗ ಪಾಂಡಂಡ ಬೋಪಣ್ಣವರು ವಹಿಸ್ಕೊಂಡಿದ್ದಾರೆ. ಇವರು ವಹಿಸ್ಕೊಂಡು ಅಧ್ಯಕ್ಷ ಜವಾಬ್ದಾರಿಯನ್ನು, ಅಕಾಡೆಮಿನ ಜವಾಬ್ದಾರಿನ ವಹಿಸ್ಕೊಂಡ ನಂತರ ಕ್ರೀಡೆಯನ್ನು ಒಗ್ಗೂಡಿಸಲಿಕ್ಕೆ ಅವ್ರದ್ದೇ ಆದಂಥ ಒಂದು ಪ್ರಯತ್ನಗಳು ನಿಮಗೆ ಅನಿಸ್ತಾ ಇದೆಯಾ, ಆಗ್ತಾ ಇದೆ ಅಂತ ಏನಾದ್ರು? ಖಂಡಿತ ಹೌದು. ಈಗ ಪಾಂಡಂಡ ಬೋಪಣ್ಣನವರು ಅವರ ತಂದೆಯ ಹಾಕಿಕೊಟ್ಟಂಥ ಮಾರ್ಗದಲ್ಲೇ ನಡ್ಕೊಂಡು ಬಂದು ಹಾಕಿ ಅಕಾಡೆಮಿಯ ಈಗ ಬಾರಿ ವರ್ಷ ಎಲೆಕ್ಷನ್ ಆಗಿ ಅವರು ಪುನರಾಯ್ಕೆ ಆಗಿಬಿಟ್ಟಿದ್ದಾರೆ. ಎಲ್ಲ 400 ಕುಟುಂಬಗಳು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನು ಮುಖ್ಯಸ್ಥರಾಗಿ ಮಾಡಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಪ್ರತಿ ಪಂದ್ಯಾವಳಿಯಲ್ಲಿ ಒಂದು ಕುಟ್ಟಣಿಯವರದು 2018ರಲ್ಲಿ ಜಲಪ್ರದಾಯ ಆದ ನಂತರ ಒಂದು 4 ವರ್ಷ ನಿಂತೋದನ್ನು 2023ರಲ್ಲಿ ಪುನರಾರಂಭಗೊಳಿಸಿತು. ಕುಟ್ಟಪ್ಪನವರ ಹೆಸರಿನಲ್ಲಿ ಒಂದು ರಿಂಗ್ ಹಾಕಿ ಪಂದ್ಯಾವಳಿಗಳು ನಡೆದವು. ಅಲ್ಲಿಂದ ಒಂದು ರೋಲಿಂಗ್ ಟ್ರೋಫಿಯನ್ನು ಕೊಟ್ಟರು. ಅಲ್ಲಿಂದ ಈಗ ಬೋಪಣ್ಣನವರ ಪ್ರಯತ್ನದಲ್ಲಿ ಪಂದ್ಯ ಶ್ರೇಷ್ಠ ಆಟಗಾರನಿಗೆ ಏತರ್ ಸ್ಕೂಟರ್ಗಳನ್ನು ಕೊಡುವ ಮೂಲಕ ಹಾಗೂ ಒಂದು ಭಾಳಷ್ಟೊಂದು ವಿನೂತನ ಪ್ರಯತ್ನವನ್ನು ಒಗ್ಗೂಡಿಸಿದ್ದಾರೆ. ಈಗ ಆಯ್ಕೆಯಾದ ಎಲ್ಲ ಕೊಡುವ ಹಾಕಿ ಅಕಾಡೆಮಿ ಸದಸ್ಯರನ್ನು ಒಳ್ಳೆಯ ಕೆಲಸ ಮಾಡಿ ಇದು ನಿರಂತರವಾಗಿ ನಡೆಯಬೇಕು ಅಂತ ಹೇಳೋದಕ್ಕೆ ಪಾಂಡಂಡ ಬೋಪಣ್ಣನವರು ಸತತ ಪ್ರಯತ್ನವನ್ನು ಒಗ್ಗೂಡಿಸ್ತಾ ಇದ್ದಾರೆ. ಸರ್, ವಿಶೇಷವಾಗಿ ಸರ್, 26ನೇ ವರ್ಷ ಈಗ ನಡೀತಾ ಇದೆ. ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಚೇನಂಡ ಹಾಕಿ ಕಪ್ಗೆ. ಸರ್, ಇದು ಔಟ್ಕಮ್ ಹೇಗೆ ಅಂತೇಳಿ ಯೂತ್ಸ್ಗಳು ಈ ಒಂದು ಇದರಲ್ಲಿ ಬರ್ತಾ ಇದ್ದಾರೆ, ಅವ್ರಿಗೇನಾದ್ರು ಅಕಾಡೆಮಿಯವರು ಹೆಲ್ಪ್ ಮಾಡಬೇಕಾ? ಅವ್ರಿಗೆ ವಿಶೇಷವಾದಂಥ ತರಬೇತಿಗಳು ಆರಂಭ ಆಗಬೇಕಾ? ಆ ನಿಟ್ಟಿನಲ್ಲಿ ತಾವು ಏನು ಮಾರ್ಗಸೂಚಿಗಳನ್ನ ಕೊಡ್ಬೋದು? ಈಗ ಈ ಹಾಕಿ ಅಕಾಡೆಮಿಯವರು ಏನು ಕೆಲಸ ಮಾಡಬಹುದು ಅಥವಾ ಯಾರು ಪಂದ್ಯಾವಳಿ ನಡೆಸ್ತಾರೆ ಅವ್ರು ಏನು ಮಾಡಬೇಕು ಅಂತ ಹೇಳುವಂಥದ್ದು ಅಂತ ಹೇಳುವಾಗ ತುಂಬ ಜನ ಇದೊಂದು 2 ಕೋಟಿಯ ಮೇಲೆ ಅಂದಾಜು ಖರ್ಚಾಗುತ್ತೆ. ಕೃತಕವಾದ ಗ್ಯಾಲರಿಗಳು ನಿರ್ಮಾಣವಾಗುತ್ತೆ. ಅದಕ್ಕೆ 80 ಲಕ್ಷ ರೂಪಾಯಿ ಗ್ಯಾಲರಿ ಆಗುತ್ತೆ. ಆದರೆ ಇದರಲ್ಲಿ ಭಾಳಷ್ಟು ಜನರೇನು ಅಂತ ಹೇಳ್ತಾರೆ ಅಂತ ಹೇಳಿದಾಗ ನಾವು ಈ ಪಂದ್ಯಾವಳಿ ಮುಗಿದ ನಂತರ ಈಗ 2ನೇ ತಾರೀಕು ಮೇ 2ಕ್ಕೆ ಫೈನಲ್ಸ್ ಮುಗಿದ ಮೇಲೆ ಒಂದು ಕನಿಷ್ಠ ಒಂದು 100-150 ಮಕ್ಕಳು ಈ ಯಾರೆಲ್ಲ ಭಾಗವಹಿಸಿದ್ರು ಅಂಥ ಆಟಗಾರರನ್ನು ಆಯ್ಕೆ ಮಾಡಿ ಅವರಿಗೆ ನಮ್ಮ ಹೊರ ರಾಜ್ಯದಂತಂದರೆ ಅತ್ಯುನ್ನತ ಇಂಡಿಯನ್ ಹಾಕಿ ಫೆಡರೇಷನ್ನಿಂದ ತರಬೇತುದಾರನ ಕರೆಸಿ ಅವರಿಗೆ ಒಂದು ಕೋಚಿಂಗ್ ಕ್ಯಾಂಪ್ ಕೊಟ್ಟಾಗ ಒಂದು 15-20 ದಿನ
ಸಾಯಿ ಮತ್ತು DYSS ಅವರಿಗೆ ಸತತವಾಗಿ ಕೋಚಿಂಗ್ ಸಿಕ್ಕುತ್ತೆ ಇಲ್ಲಿ. ಆದರೆ ಅದಲ್ಲದೆ ಬಲ್ಲಮಾವಟಿ, ಪೇರೂರು, ನಾಪೋಕ್ಲು ಈ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಮಕ್ಕಳು ಜೋಶಲ್ಲಿ ಆಡೋರಿದ್ದಾರೆ. ಅವರಿಗೆ 80% ಅವ್ರ ರಕ್ತದಲ್ಲಿ ಆಟ ಇದೆ. ಆದರೆ ಅವರಿಗೆ ಒಂದು ಫೈನಲ್ ಟಚ್ ಬೇಕಾಗುತ್ತೆ. ಅಂಥದ್ದೊಂದು ಪ್ರಯತ್ನ ಕೊಡುವ ಹಾಕಿ ಅಕಾಡೆಮಿ ತಗೊಂಡು ಒಂದು ಪಂದ್ಯಾವಳಿ ಮುಗಿದ ನಂತರ ಒಂದು 20-25 ದಿನ ಒಂದು ಸರಾಸರಿ ಬೇಸಿಗೆ ಶಿಬಿರವನ್ನು ನಡೆಸಿದಾಗ ನಮ್ಮ ಮಕ್ಕಳಿಗೆ ಭಾಳಷ್ಟು ಪ್ರೋತ್ಸಾಹ ಸಿಗ್ತದೆ ಅಂತ ಹೇಳೋದು. ಭಾಳಷ್ಟು ಹಿರಿಯ ಆಟಗಾರರು, ಯಾಕೆಂದರೆ ಹಿರಿಯ ಆಟಗಾರರು ಈಗಿನ ಹಾಕಿಯನ್ನು ಅವರಿಗೆ ತರಬೇತು ಮಾಡಲಿಕ್ಕೆ ಆಗೋದಿಲ್ಲ. ಈಗೆಲ್ಲ ಇದು ಹೊಸ ತರಬೇತು ಥರ ಆಯ್ಕೆ ಆಗಿದ್ದಾರೆ. ಈಗ NIS ಇರ್ಬೋದು ಅಥವಾ ಹಾಕಿಯ ಒಂದು ಲೆವೆಲ್ ಆಫ್ ಕೋಚಿಂಗ್ ಚೇಂಜ್ ಆಗಿದೆ. ಅದನ್ನು ಅಳವಡಿಸೋಕ್ಕೆ ಈಗಿನ ಮಕ್ಕಳಿಗೆ ಅದು ಅವಕಾಶ ಇದೆ. ಹಾಗೂ ಕೊಡಗಿನಲ್ಲಿರುವ ಎಲ್ಲ ತರಬೇತುದಾರರಿಗೆ PT ಮಾಸ್ಟರ್ ಇರ್ಬೋದು, MPEd BPEd ಮಾಡಿದವರು ಕೂಡ ಈ ತರಬೇತಿಯಲ್ಲಿ ಭಾಗವಹಿಸಿ ಅಂದರೆ ಇದು ಭಾಳ ಅನುಕೂಲವಾಗುತ್ತದೆ. ಅದಕ್ಕೆ ಅಕಾಡೆಮಿಯವರು ಅದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಒಂದು ಹಿರಿಯರಾಗಿ ಹಾಕಿ ಆಟಗಾರರ ಪರವಾಗಿ ಕೇಳ್ತಾ ಇದ್ದೇನೆ. ಸರ್, ಕೌಟುಂಬಿಕ ಹಾಕಿ ಸ್ವಲ್ಪ ಹಿಂದೆ ನಾವು ಹೋಗೋದಾದರೆ ಸರ್ ಯಾವೆಲ್ಲ ದಾಖಲೆಗಳಾಗಿದೆ ತಮಗೆ ಒಂದು ವಿಶ್ಲೇಷಣೆಗಾರರಾಗಿ ಎಲ್ಲವೂ ಗೊತ್ತಿದೆ, ಜೊತೆಗೆ ಜನರಿಗೆ ಒಂದು ಕುತೂಹಲ ಇದೆ, ಎಲ್ಲ ಮರ್ತೋಗಿರ್ತಾರೆ. ಯಾವ್ಯಾವ ದಾಖಲೆಗಳು ಈ ಒಂದು ಕೌಟುಂಬಿಕ ಹಾಕಿಯಲ್ಲಿ ಬಂದ? ಈಗ 1997ನೇ ಇಸ್ವಿಯಲ್ಲಿ ಕೇವಲ 60 ಆಟಗಾರರು ಆಡಿದ್ರು. ಈಗ ಕಳೆದ ವರ್ಷ ಮುದ್ದಣದಲ್ಲಿ 396 ಕುಟುಂಬಗಳು ಆಡಿದ್ರು. ಸೊ ನಾವೊಂದು ಒಂದು ವರ್ಷಕ್ಕೆ 7,500 ಆಟಗಾರರು ಆಡ್ತಾ ಇದ್ದೀವಿ. ಸೊ 25 ವರ್ಷದಲ್ಲಿ 1 ಲಕ್ಷ ಆಟಗಾರರು ಈ ಅದರ ಕುಟುಂಬಗಳಿಗೆ ಆಡಿದ್ದಾರೆ. ಈ ವರ್ಷ ನೋಡಿದಾಗ ಒಂದು 14 ಕುಟುಂಬ ಕಮ್ಮಿಯಾಗಿ ಕಾಣ್ತಾ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ. ಮಹಿಳೆಯರ ತಂಡನೂ ಕೂಡ ಇದೆ. ಈಗ ದಾಖಲೆಗಳು ನಾವು ಫಸ್ಟು ನೆಲ್ಲಮಕ್ಕಡ ಕಪ್ಪಲ್ಲಿ ಲಿಮ್ಕಾ ದಾಖಲೆ ಆಯಿತು, ಅಲ್ಲಿಂದ ಶಾಂತೇಂಡ ಕಪ್ ಲಿಮ್ಕಾ ದಾಖಲೆ ಆಯಿತು, ಕುಪ್ಪಂಡ ಕಪ್ ಲಿಮ್ಕಾ ದಾಖಲೆ ಆಯಿತು. ಅದಾದ ನಂತರ ಕುಂಡಲಣ್ಣ ಕಪ್ಪಲ್ಲಿ 24ರಲ್ಲಿ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ದಾಖಲೆ ಆಯಿತು. ಕಳೆದ ವರ್ಷ ಬುಕ್ಸ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಮುದ್ದಂಡಲ್ಲಿ ರೆಕಾರ್ಡ್ ಆಯಿತು. ಈ ದಾಖಲೆಗಳು ಬರೀತಾ ಇರೋದು. ಈ ವರ್ಷ ಕೂಡ ಅವರು ಚಾನಂಡ್ ಅವರು ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡಬಹುದು ಆಯಾ ರೀತಿಯಲ್ಲಿ. ಬಟ್ ದಾಖಲೆಗಳು ಸೃಷ್ಟಿಯಾಗೋದಕ್ಕಿಂತ ಹೆಚ್ಚಾಗಿ ನಮಗೆ ಏನು ಅಂತ ಹೇಳಿದ್ರೆ, ಇದು ಯಾಕಾಗಿ ಈ ದಾಖಲೆಗಳು ಕೊಡ್ತಾ ಇದ್ದಾರೆ ಅಂತ ಹೇಳೋದು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಒಂದು ಜನಾಂಗಕ್ಕೆ ಸೇರಿದ ಕ್ರೀಡೆ, ತಮ್ಮದೇ ಆದ ತಾಂತ್ರಿಕ ಸಮಿತಿ, ತಮ್ಮದೇ ಆದ ಮೈದಾನ ತಯಾರು ಮಾಡೋದು, ತಮ್ಮದೇ ಆದ ವೀಕ್ಷಕ ವಿವರಣೆಗಾರರು ಎಲ್ಲ ತಮ್ಮೊಳಗೆ ಆದಾಗ ಮಾತ್ರ ಇದು ಇಷ್ಟು ದೊಡ್ಡದ ಒಂದು ದಾಖಲೆಗೆ ಸೃಷ್ಟಿಯಾಗುತ್ತೆ. ನಾವು ಬೇರೆ ಅವರ ಕೈಯಿಂದ ಯಾವ ಸಹಾಯವನ್ನು ಕೇಳದಂತ ನಡೆಸುವಂಥ ಒಂದು ಪಂದ್ಯಾವಳಿಗಳು ಅಂತ ಹೇಳುವಂಥದ್ದು ಮುಂಚೆಯಿಂದನೂ 97ರ ಇಸಲಿ ಅದು ಭಾಳಷ್ಟು 2010ರಲ್ಲಿ ಮತ್ತು ಐಚೆಟ್ರ ಕಪ್ ಎಲ್ಲ ಮಾಡುವಾಗ ಇದು ಒಂದು ವಿಶ್ವ ಭೂಪಟದಲ್ಲಿ ಹಾಕಿ ಗುರುತಿಸಿಕೊಳ್ಳಲಿಕ್ಕೆ ಇದೊಂದು ಕಾರಣಕರ್ತವಾಗಿದೆ. ಸರ್, ತಮ್ಮ ಒಂದು ಕುಟುಂಬದ ಮ್ಯಾಚ್ ಆಗೋದಾಗ ಒಂದು ವಿಭಿನ್ನವಾದ ಬೆಳ್ಳಿ ಸ್ಟಿಕ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಬೆಳ್ಳಿ ಸ್ಟಿಕ್ ಮತ್ತು ಬಾಲ್ ಬಗ್ಗೆ. ನಾವು 2000 ಇಸ್ವಿಯಲ್ಲಿ ಚಪ್ಪಡಿರ ಕುಟುಂಬದವರು ಹಾಕಿ ಪಂದ್ಯಾವಳಿ ನಡೆಸುವಾಗ ನಾವು ನಿರಂತರವಾಗಿ ಹಾಕಿ ಅಕಾಡೆಮಿ ನಮ್ಮದ ಹೆಸರು ಯಾರು ನಡೆಸಿದ್ರು ಅವರ ಹೆಸರು ಅದು ಪ್ರತಿ ವರ್ಷ ಆ ಹೆಸರು ಬರ್ತಾನೆ ಇರಬೇಕು ಅಂತ ಹೇಳೋದ್ರಿಂದ ಬೆಳ್ಳಿಯ ಸ್ಟಿಕ್ಕು ಎಲ್ಲೂ ಇಲ್ಲ. ಅದು ಬೆಳ್ಳಿಯ ಸ್ಟಿಕ್ಕು ಒಂದು ಉಡುಗೊರೆಯಾಗಿ ಪಾಂಡಂಡ ಕುಟ್ಟಪ್ಪನವರ ಕೈಗೆ ಹಾಕಿ ಅಕಾಡೆಮಿಗೆ ಕೊಟ್ಟು ಪ್ರತಿ ವರ್ಷ ಪಂದ್ಯಾವಳಿ ಉದ್ಘಾಟನೆ ಬೆಳ್ಳಿಯ ಸ್ಟಿಕ್ಕಿಂದಲೇ ಮಾಡಬೇಕು. ಆಗ 2002ರಲ್ಲಿ ಚಕ್ಕೆರವರು ಮಾಡುವಾಗ ಬೆಳ್ಳಿಯ ಬಾಲ್ ಕೊಟ್ಟರು ಚಕ್ಕೆರವರು. ಸೊ ಬೆಳ್ಳಿಯ ಬಾಲು ಬೆಳ್ಳಿಯ ಸ್ಟಿಕ್ಕಲ್ಲಿ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಬಹುಶಃ ಇದು ಒಂದು ವಿನೂತನ ರೀತಿಯ ಪ್ರಯೋಗ ಅಲ್ಲದೆ ಪ್ರತಿ ವರ್ಷ ಬೆಳ್ಳಿಯ ಬಾಲ್ ಬೆಳ್ಳಿಯ ಸ್ಟಿಕ್ಕಲ್ಲಿ ನಡೆಯುವುದರಿಂದ ಇದು ನಮಗೆ ಒಂದು ಅತ್ಯುನ್ನತವಾಗಿ ಒಂದು ದಾಖಲೆಯಾಗಿ ಕಾಣ್ತಾ ಇದೆ. ಕೌಟುಂಬಿಕ ಹಾಕಿಗೆ ಬರೋದಾದರೆ ಈ ಒಂದು ಸಾಥ್ ನೀಡದಲ್ಲಿ ಪ್ರಮುಖರು ಯಾರ್ಯಾರಿದ್ದಾರೆ ಅಂತ ಹೇಳ್ಬೋದು ಸರ್? ಈಗ 97ರಿಂದ ನಾವು ತಗೊಂಡಾಗ ಭಾಳಷ್ಟು ಜನ ನಮಗೆ ಮುಲ್ಲೆರ ಜಿಮ್ಮಿ ಇದ್ದರು, ಹಾಗೆ ಮನೆಪಂಡ ದ್ವಿಭಾಷಾ ಪರಿಣಿತ ಹರೀಶ್ ನಾಚಪ್ಪ ಇದ್ದರು ನಮ್ಮೆಲ್ಲ ಗುರುಗಳು, ಹಾಗೆ ಕಾಳೆಂಗಡ ಖುಷಿ ಇದ್ದರು, ಮತ್ತು ಕಾಳೆಂಗಡ ರಮೇಶ್ ಅವರು, ನೆಲ್ಲಮಕ್ಕಡ ಮೋಹನ್ ಅವರು, ಪುಚಿಮಡ ಹರೀಶು, ಇವರೆಲ್ಲರೂ ಇದಕ್ಕೆ ಒಂದು ಸಾಥ್ ಕೊಟ್ಟರು. ಅಲ್ಲಿ ಕೋಡಿಯರ ಪ್ರಸನ್ನ, ಶಂಗಪ್ಪ ಇವರೆಲ್ಲ ಸೇರಿದಾಗ ಬಲಚಂಡಲ್ಲಿ ಬರುವಾಗ ಇದು ಹೇಗೆ ನಡೆಸಬೇಕು ಅಂತ ಹೇಳುವಾಗ ಪಾಣಂಡ ಕುಟ್ಟಪ್ಪನ ಜೊತೆ ಇವರೆಲ್ಲ ನಿಂತರು. ಆಗಿನ ಮೋಹನಯ್ಯಪ್ಪನವರು ಎಲ್ಲರೂ, ಕಲ್ಯಾಣ ನಾಣಯ್ಯನವರು, ಭಾಳಷ್ಟು ಸುಭಾಷ್ ಮುತ್ತಣ್ಣ, ಅಂದಿನ ಕುರ್ಗ್ ಹಾಕಿ ಅಸೋಸಿಯೇಷನ್ ಅವರು ಸುಭಾಷ್ ಮುತ್ತಣ್ಣನವರು, ಜಪ್ಪಡಿ ಮಾದಯ್ಯ ಇವರೆಲ್ಲ ನಿಂತಾಗ ಅದೆಲ್ಲ ಇವತ್ತು ನೋಡಿದಾಗ ಅಂಪೈರ್ಗಳು ತೀರ್ಪುಗಾರರು ಕೂಡ ಅವತ್ತು ಕಂದು ಬಣ್ಣಕ್ಕೆ ಬಾಲ್ಗಳು ತಿರುಗಿ ಹೋಗ್ತಿತ್ತು, ಇಷ್ಟು ಬಾಲ್ ಇರಲಿಲ್ಲ. ಅದನ್ನು ಬಿಳಿ ಬಣ್ಣವನ್ನು ಹಚ್ಚಿ ಮಾರನೇ ದಿನ ಆಡುವಂಥ ಸೂಕ್ಷ್ಮಗಳನ್ನು ಕೊಡ್ತಾ ಇದ್ರು. ಕೇಚಂಡ ಪ್ರಸನ್ನ ಅವರು ಟೈಸ್ ಹಾಕೋದು, ಹಾಗೆ ಭಾಳಷ್ಟು ಪ್ರಯತ್ನ ಮಾಡಿ 2002ರವರೆಗೆ 2001 ನಮಗೆ ಎಲ್ಲರೂ ಯಾವ ಪ್ರಯೋಜನದಿಂದಲೇ ಮಾಡಲಿಕ್ಕೆ ಹಳೆ ಆಟಗಾರರು, ಹಳೆ ವೀಕ್ಷಕ ವಿವರಣೆಗಾರರು, ಹಳೆ ತೀರ್ಪುಗಾರರು ತುಂಬ ಜನ ಇವತ್ತು ನಮ್ಮ ಜೊತೆ ಇಲ್ಲ. ಅವರೆಲ್ಲ ನಿರಂತರ ಪ್ರಯತ್ನ ಇವತ್ತು ಅದೆಲ್ಲ ಫಲ ಕೊಟ್ಟಿದೆ ಅನಿಸ್ತಾ ಇದೆ. ಸರ್, ಈಗ ಚೇನಣ್ಣ ಕಪ್ ನಮ್ಮ ಮುಂದೆ ಇದೆ, ಕೆಲವು ದಿನಗಳ ಮಾತ್ರ ಬಾಕಿ ಉಳಿತದೆ ಸರ್. ಯಾವ ರೀತಿ ವೈಭವ 2026ಅಲ್ಲಿ
ಚೇನಂಡದಲ್ಲಿ ಇರ್ಬೋದಂತ? ಈಗ ಅವರು ಈಗಾಗಲೇ ಟೈಸ್ ಪ್ರತಿಕ್ರಿಯೆ ಮಾಡಿದ್ದಾರೆ. ಚಾನಂಡ ಕುಟುಂಬದವರು ಅವರು ಬಹಳಷ್ಟು ಪ್ರಯತ್ನಗಳು, ಚಿಕ್ಕ ಮಕ್ಕಳಿಗೆ ಒಂದು ಟೂರ್ನಮೆಂಟ್ ಮಾಡಿದ್ರು, ಗಿಡ ಸಸಿ ನೆಡುವುದರ ಮೂಲಕ ತರಾವರಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಡೆಸ್ತಾ ಇದ್ದಾರೆ. ಈ ತುಂಬ ಕಾರ್ಯಕ್ರಮ ಹಾಕ್ಕೊಂಡಾಗ ಪಂದ್ಯಾವಳಿ ಹೇಗೆ ನಡೀತದೆ ಅಂತ ಹೇಳೋದು ಒಂದು. ಅದಲ್ಲದೆ ಈಗ ಹೇಗೆ ಅಂತಲೇ ಲೈವ್ ಸ್ಟ್ರೀಮ್ ಕೊಡ್ತಾ ಇದ್ದಾರೆ. ಎಲ್ಲ ಮ್ಯಾಚಲ್ಲಿ ಕಳೆದ ವರ್ಷ ಎಲ್ಲ ನೋಡಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ಸ್ಲೇ ಲೈವ್ ಸ್ಟ್ರೀಮ್ ಕೊಟ್ಬಿಟ್ಟಾಗ ಏನಾಗುತ್ತೆ ಅಂದರೆ ಭಾಳಷ್ಟು ಕ್ರೀಡಾಭಿಮಾನಿಗಳು ಪಂದ್ಯ ನೋಡೋಕ್ಕೆ ಮೈದಾನಕ್ಕೆ ಬರೋದು ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಇಷ್ಟೆಲ್ಲ ಗ್ಯಾಲರಿ ಮಾಡಿ ಲೈವ್ ಸ್ಟ್ರೀಮ್ ಕೊಟ್ಟಾಗ ಅಲ್ಲಿ ಅವರು ಬರೋದಿಲ್ಲ. ನಾವೇನು ಹೇಳೋದು ಅಂತ ಹೇಳಿದ್ರೆ ಒಂದು ವಿಶ್ಲೇಷಣೆಯಲ್ಲಿ ಹೇಗೆ ಆಗುತ್ತೆ ಅಂತಂದರೆ ಅವರು ಕುಟುಂಬದ ಜೊತೆ ಬರಬೇಕು, ಅವರು ಕುಟುಂಬದಲ್ಲಿ ಮೈದಾನದಲ್ಲಿ ಇರಬೇಕು. ಅವರು ತಮ್ಮ ಮಕ್ಕಳು ಆಡುವಂಥದ್ದು, ತಮ್ಮ ಮಕ್ಕಳು ಆಡೋದು, ಅಥವಾ ಅವರು ತವರು ಮನೆಗೆ ಆಡೋದು ಅಥವಾ ಬಾಕೆ ಮನೆಗೆ ಆಡೋದು ನೋಡಬೇಕು. ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಹೇಳೋ ನಿಟ್ಟಿನಲ್ಲಿ ಮೈದಾನದಲ್ಲಿ ಬಂದು ಸೇರಬಹುದು. ಅಲ್ಲಿ ನೂರಾರು ರೀತಿ ಕುಟ್ಟಪ್ಪನವರ ಕನಸು, ನಾವು ಏನು ಮಧುವರ ನೋಡುವಂಥದ್ದು ಅಥವಾ ಒಂದು ಜೊತೆ ಕೂಡುವಂಥದ್ದು, ಇದೊಂದೇ ವೇದಿಕೆ ನಮ್ಮ ಜನಾಂಗ ಜೊತೆ ಕೂಡಿಸೋದಂಥದ್ದು. ನಾವು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಾವು. ಸರ್, ಈಗ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ಥರ ಸರ್ ಯಾವ ರೀತಿ ಅನುದಾನಗಳು ಜನರಿಗೆ ಈ ಒಂದು ಹಾಕಿ ಕಪ್ ಏನು ನಡೆಸ್ತಾರೆ ಕುಟುಂಬದವರಿಗೆ ಯಾವ ರೀತಿ ಸಿಗ್ತಾ ಇದೆ ಅಂತ? ಈಗ ಎಲ್ಲ ವರ್ಷಗಳಲ್ಲಿ ನೋಡಿದಾಗ ಸರ್ಕಾರದಿಂದ ಯಾವ ಸರ್ಕಾರ ಬಂದರೂ ಕೂಡ ನಮಗೆ ಹಾಕಿಗೆ 1 ಕೋಟಿ 2 ಕೋಟಿಗೆ ಅನುದಾನಗಳು ಕೊಡ್ತಾನೆ ಇದ್ದಾರೆ. ಆದರೆ ನಾವು ಇದನ್ನು ತುಂಬ ವಿಶ್ಲೇಷಣೆಗಳವರು ಏನು ಹೇಳ್ತಾರೆ ಅಂತಂದರೆ, ಒಂದೇ ಜಾಗದಲ್ಲಿ ಈಗ ಫೆಡರೇಷನ್ ಆಫ್ ಕೊಡೋ ಸಮಾಜ ಜಾಗದಲ್ಲಿ ಬಾಳುಗೋಡಲ್ಲಿ ನಡೆಸಿದಾಗ ಒಂದೇ ಜಾಗದಲ್ಲಿ ಅಲ್ಲಿ ಸುತ್ತು ಮೈದಾನ ಮಾಡಿಕೊಂಡು ಒಂದು ಪರ್ಮನೆಂಟ್ ಆಸ್ಟ್ರೋಟರ್ಫ್ ಮಾಡಿಕೊಂಡು ಅಲ್ಲಿ ನಡೆಸಿದಾಗ ನಮಗೆ ನಮ್ಮದೇ ಆದ ಮಕ್ಕಳಿಗೆ ಅಲ್ಲಿ ನಿರಂತರ ಬೇಸಿಗೆ ಶಿಬಿರ ಮಾಡಿಕೊಂಡು ಅಲ್ಲಿ ಒಂದೇ ಜಾಗದಲ್ಲಿ ಆಗಬೇಕು. ಈಗ ನಾಪೊಕ್ಕಲಲ್ಲಿ 6ನೇ ಬಾರಿಗೆ ಈ ಸಲ ನಡೀತಾ ಇದೆ ಚಾನಂಡ್ ಅವ್ರದ್ದು. ಸೊ ಬರೋ ವರ್ಷ ಅದು ಪೊನ್ನಪೇಟೆಗೆ ಬರ್ತದೆ ಅಜ್ಜುಕುಟ್ಟಿರವರು. ಇನ್ನೊಂದು ವರ್ಷ ಅದು ಎಲ್ಲೆಲ್ಲಿ ಓದ್ತಾಗ ಮೈದಾನ ಮತ್ತೆ ಗ್ಯಾಲರಿಗೆ ನಮ್ಮ ಬಹುತೇಕ ಹಣ 1-2 ಕೋಟಿ ಬಹುತೇಕ ಹಣ ಅಲ್ಲಿಗೆ ಹೋಗ್ತದೆ. ಅದು 3ನೇ ಪಾಲಾಗುತ್ತೆ. ಅದರಲ್ಲಿ ಯಾವುದು ಉಳಿಕೆಯಾಗಿ ನಮ್ಮ ಮಕ್ಕಳಿಗೆ ಸೇರಿಸಿಡುವಂಥ ಹಣಗಳು ಸಿಗ್ತಾ ಇಲ್ಲ. ಅದರ ಬದಲು ಒಂದೇ ಜಾಗ ಶಾಶ್ವತವಾದ ಮೈದಾನ ನಿರ್ಮಾಣವಾಗಿ, ಈಗ ನಾವು ಬಾಳುಗೋಡಲ್ಲಿ 17 ಎಕರೆ ಜಾಗ ಇದೆ. ಫೆಡರೇಷನ್ ಆಫ್ ಕೊಡೋ ಸಮಾಜ ಜೊತೆ ಮಾತಾಡಿ ಅಲ್ಲೇ 2 ಮಾದಂಡ ಕಪ್ಪೆಲ್ಲ ಅಲ್ಲೇ ಭಾಳ ಅಚ್ಚುಕಟ್ಟಾಗಿ ನಡೀತಲ್ಲಿ. ಅಲ್ಲಿ ಮಾಡಿಕೊಂಡಾಗ ನಮಗೆ ಅಲ್ಲೇ ಮೈದಾನ ಕ್ಯಾಂಪ್ಗಳನ್ನು ಮಾಡಬಹುದು, ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಬರ್ಬೋದು, ಆಸ್ಟ್ರೋಟರ್ಫ್ ಬರ್ಬೋದು. ಈ ಥರ ಒಂದು ನಾವು ಚಿಂತನೆಯನ್ನು ಬದಲಾದ ಚಿಂತನೆಗೆ ನಾವು ಹೋಗಬೇಕಾಗುತ್ತೆ. ಸರ್, ಈಗ ಒಂದು ಸುದೀರ್ಘವಾದ ಚರ್ಚೆಯಲ್ಲಿದೆ ಸರ್. ನಾಡಿನ ಜನತೆಗೆ ಮತ್ತು ನಮ್ಮ ಚೇನಂಡ ಕಪ್ ಏನು ಬರ್ತಾ ಇದ್ದಾರೆ ಎಲ್ಲ ಟೀಮ್ಸ್ಗೆ, ಯೂತ್ಸ್ಗೆ ಏನು ನೀವು ಒಂದು ವಿಶ್ಲೇಷಣೆಗಾರರಾಗಿ ಹಿರಿಯರಾಗಿ ಏನು ಸಂದೇಶ ಕೊಡ್ಬೋದು? ಈಗ ಚಾನಂಡ ಕುಟುಂಬ ಅಂತ ಹೇಳಿದ್ರೆ ಸಿ ಮಾಚೆಯ ಬಾಕ್ಸರ್ 1976 ಮಾಂಟ್ರಿಯಲ್ ಒಲಿಂಪಿಕ್ನಲ್ಲಿ ಬಾಕ್ಸರ್ ಆಗಿದ್ದರು. ಅವರು ಮೊಹಮ್ಮದ್ ಅಲಿ ಜೊತೆ ಫೈಟ್ ಮಾಡಿದಂಥ ಭಾರತೀಯ ಕನ್ನಡಿಗ ಹಾಗೂ ಕೊಡಗನವನು ಒಬ್ಬನೇ ಇರೋದು. ಅಂಥ ಒಂದು ವಿಶೇಷಪಟ್ಟಂಥ ಕುಟುಂಬದಕ್ಕೆ ಸೇರಿದ್ದು. ಹಾಗೆ ವಿಶ್ವಕುಟ್ಟಪ್ಪ ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ತರಬೇತದಾಗಿ ಮಾಡ್ತಾ ಇದ್ದಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳು ಮತ್ತು ಆರ್ಮಿಯಲ್ಲಿ ಎಲ್ಲ ಕೊಟ್ಟಂಥ ಒಂದು ಕುಟುಂಬ ಚಾನಂಡ ಹೋಗ್ತಾರೆ. ಅಚ್ಚುಕಟ್ಟಾಗಿ ನಡೀತದೆ. ಇದು ಚಾನಂಡ ಹಾಕಿ ಹಬ್ಬ ಅಂತ ಹೇಳೋ ಬದಲು ಇದು ನಮ್ಮೆಲ್ಲರ ಹಾಕಿ ಹಬ್ಬ. ಸುಮಾರು 1000 ಕುಟುಂಬಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಅವರು ಕರೆದಿಲ್ಲ, ನಮಗೆ ಹೇಳಿಲ್ಲ ಅಂತ ಹೇಳೋದು ಬದಲು ನಾವು ನಮ್ಮ ಕುಟುಂಬ ಹಾಕಿ ಬೆಳೀಬೇಕು ಅಂದರೆ ನಾವೆಲ್ಲ ಜೊತೆ ಸೇರಿ ಖಂಡಿತವಾಗಿ ಚಾನಂದ ಕುಟುಂಬದವರೇ ನಾವು ಕೈ ಸೇರ್ತೀವಿ. ನಮ್ಮ ಕೈಲಾದಷ್ಟು ಎಷ್ಟು ಪ್ರಯತ್ನ ಆಗ್ತದೆ ಅಷ್ಟು ಪ್ರಯತ್ನ ಮಾಡಿ. ಇಲ್ಲಿ ಹಣಕಾಸು ಮುಖ್ಯ ಬರೋದಿಲ್ಲ, ನಮ್ಮ ಕುಟುಂಬ ಬರಬೇಕು, ಅಲ್ಲಿ ನಮ್ಮ ಮಕ್ಕಳು ಭಾರತ ದೇಶ ಆಡಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಸೌಕರ್ಯ ಸಿಗಬೇಕು ಅಂತೇಳಿ ಚಾನಂದ ಕುಟುಂಬವರಿಗೆ ಒಳ್ಳೆ ದಾಖಲೆಗಳನ್ನು ಮಾಡಲಿ, ಒಳ್ಳೆ ಅಷ್ಟು ಅಚ್ಚುಕಟ್ಟಾಗಿ ಪಂದ್ಯಾವಳಿ ನಡೀಲಿ ಅಂತ ಹಾರೈಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಮ್ಮ ಚಪ್ಪಡಿರ ಕಾರ್ಯಪ್ಪನವರು ವಿಶ್ಲೇಷಣೆಗಾರರು ತುಂಬ ಸೊಗಸಾಗಿ ಈ ಒಂದು ಎಲ್ಲ ಪ್ರಯತ್ನಗಳನ್ನ ಯಾವ ರೀತಿ ಆಗಬೇಕು ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ. ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.